ನಾನು ಲೆಕ್ಕ ಹಾಕಿದ್ರಿ ನಮ್ಮ ಶಾಸಕರ ಜೊತೆ ಎಲ್ಲ. ನೀವು ಇದಕ್ಕೆ 1 ಕಿಲೋಮೀಟರ್ಗೆ 1285 ಕೋಟಿ ರೂಪಾಯಿ ಖರ್ಚಾಗ್ತೈತೆ. ಕರೆಕ್ಟಾ? 1285 ಕೋಟಿ 1 ಕಿಲೋಮೀಟರ್ಗೆ. ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ರೋಡ್ ಸರ್ ಇದು. ವರ್ಲ್ಡ್ ಅಲ್ಲ, ಇದು ನಮ್ಮ ನಮ್ಮ ಇವರು ಸ್ಯಾಟಲೈಟ್ ಬಿಟ್ರಲ್ಲ, ಅದು ಇದಕ್ಕಿಂತ ಚೀಪು. ಸ್ಯಾಟಲೈಟ್ ಇದು ಮಂಗಳ ಗ್ರಹಕ್ಕೆ ಹೋಯ್ತಲ್ಲ, ಆಟೋ ರಿಕ್ಷಾ ರೇಟಲ್ಲಿ ಹೋಯ್ತು ಅಂತ ಅಮೆರಿಕಾದ ನ್ಯಾಸಾದಲ್ಲಿ ಚರ್ಚೆ ಆಯ್ತಂತೆ. ಭಾರತೀಯರು ಎಷ್ಟು ಮುಂದುವರೆದಿದ್ದಾರೆ ಅಂತೇಳಿ ಆಟೋ ರಿಕ್ಷಾ ಚಾರ್ಜಲ್ಲಿ ಹೋಯ್ತು. ಇದು ಇದಕ್ಕೆ ಹೋಗ್ತಾರಲ್ಲ, ಅದಕ್ಕಿಂತ ಕಾಸ್ಟ್ಲಿ ಇದು. ಸ್ಯಾಟಲೈಟ್ ಇಂತ ಕಾಸ್ಟ್ಲಿ ಇದು. ನೋಡಿ, ಅಷ್ಟು ದುಬಾರಿ ಇರ್ತಕ್ಕಂಥ ಈ ಒಂದು ಯೋಜನೆ ಇವತ್ತು. ಅದರ ಬದಲಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಕೇಳಿದ್ದಾರೆ, ಬೇರೆ ನಮಗೆ ಸಲಹೆ ಕೊಡಿ, ವಿರೋಧ ಮಾಡಬೇಡಿ ಅಂತ. ನಾನು ಸಲಹೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಈ ರೇಟಿಗೆ ನೀವು 5 ಕಿಲೋಮೀಟರ್ ಮೆಟ್ರೋ ಮಾಡ್ಬೋದು. 1 ಕಿಲೋಮೀಟರ್ ಸುರಂಗ ರಸ್ತೆಗೆ ಬದಲಾಗಿ ನೀವು 5 ಕಿಲೋಮೀಟರ್ ನೀವು ಮೆಟ್ರೋ ಮಾಡ್ಬೋದು. ಈ ಸುರಂಗದಲ್ಲಿ ಹೋಗುವಂತಹದ್ದು ನೀವು 1800 ವೆಹಿಕಲ್ ಪರ್ ಅವರ್. ಮೆಟ್ರೋದಲ್ಲಿ ಎಷ್ಟು ಹೋಗ್ತಾರೆ ನಿಮಗೆ? 69 to 70,000. 60,000 ಜನ, 60,000 ಜನ ಹೋಗ್ತಾರೆ. ಯಾವುದು ಫೀಸಿಬಲ್? ಅಲ್ಲಿ ನಿಮಗೆ ಕಮಿಷನ್ ಸಿಗಲ್ಲ ಮೆಟ್ರೋದಲ್ಲಿ, ಇಲ್ಲಿ ಕಮಿಷನ್ ಸಿಗ್ತೈತೆ. ಅಷ್ಟೇ ಡಿಫರೆನ್ಸ್, ಬೇರೆ ಏನು ಡಿಫರೆನ್ಸ್ ಇಲ್ಲ ಇಲ್ಲಿ ನಿಮಗೆ. ಇದನ್ನ ಎಕ್ಸ್ಟೆಂಡ್ ಮಾಡಿ, ನೀವು ಲೈನ್ ಡಬಲ್ ಮಾಡಿ, ತ್ರಿಬಲ್ ಮಾಡಿ, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿ, ಎಕ್ಸ್ಟೆನ್ಷನ್ ಜಾಸ್ತಿ ಮಾಡಿ. ಎಲ್ಲೆಲ್ಲಿ ನೀವು ಮೆಟ್ರೋ ಲೈನಿಂಗ್ ತಂದಿದ್ದೀರಾ ಅಲ್ಲಿ ಟ್ರಾಫಿಕ್ ಕಡಿಮೆ ಆಗಿದೆ. ನೀವು ಚೆಕ್ ಮಾಡಿ ಸರ್ವೆ, ನಮ್ಮ ಮಾಡಿರೋ ಸರ್ವೆಯಲ್ಲಿ ಎಲ್ಲೆಲ್ಲಿ ಮೆಟ್ರೋ ಲೈನಿಂಗ್ ಹೋಗಿದೆ ಅಲ್ಲಿ ಟ್ರಾಫಿಕ್ ಕಡಿಮೆ ಆಗಿದೆ. ಮಾಡಿ, ಅದನ್ನ ನಾವು ಸಲಹೆ ಕೊಡ್ತಾ ಇದ್ದೀವಿ. ಅದಕ್ಕೆ ದುಡ್ಡು ಖರ್ಚು ಮಾಡಿ. ಇದಕ್ಕೆ ಕಾರ್ಪೊರೇಷನ್ ಇವಾಗೆ ಸಾಲದ ಕೂಪದಲ್ಲಿ ಬೆಳೆದಿದೆ. ಈಗ ಇದಕ್ಕೆ ಟೆಂಡರ್ ನಾನು ಕೇಳಿದೆ, ಏನಂತ ಟೆಂಡರ್ ಕರೆದಿದ್ದಾರೆ ಅಂದ್ರೆ, ಬೆಂಗಳೂರಿನ ಎಲ್ಲಾ ಪ್ರಾಪರ್ಟಿನ ಅಡಮಾನ ಇಡಬೇಕಂತ. ಇದಕ್ಕೆ 8,000 ಕೋಟಿಗೆ. ಇಲ್ಲ, ಅಡ್ವರ್ಟೈಸ್ಮೆಂಟ್ ಅಲ್ಲೇ ಇದೆ ನೋಡಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದೆ. ಬೆಂಗಳೂರಿನ ಎಲ್ಲಾ ಪ್ರಾಪರ್ಟಿ, ಕಾರ್ಪೊರೇಷನ್ ಎಲ್ಲಾ ಪ್ರಾಪರ್ಟಿ ಇದು ಬಿಟ್ಟು ಪಾರ್ಕ್ ಏನೋ ಬಿಟ್ಟಿದಾರ ಗೊತ್ತಿಲ್ಲ, ಅದನ್ನು ಇಟ್ಬಿಟ್ಟಿದಾರ ಗೊತ್ತಿಲ್ಲ, ಅದನ್ನ ತಗೊಂತಾ ಇದ್ದಾರೆ. ಪ್ರಾಪರ್ಟಿ ಮೇಲೆ ಲೋನು. ಹಿಂದೆ ಇವ್ರು ಮಾಡಿ ಸಾಲಕ್ಕೋಸ್ಕರ ನಾವು ಸದಾನಂದ ಗೌಡ್ರು ಮುಖ್ಯಮಂತ್ರಿ ಇದ್ದಾಗ ನಾವು ಹುಡ್ಕೋ ಲೋನ್ ತಗೊಂಡ್ರಿ. ಇವ್ರು ಸಾಲ ಮಾಡಿ ಬಿಟ್ಟು ಹೊಟ್ಟಿದ್ರು ನಮ್ಮ ಮೇಲೆ. ಹುಡ್ಕೋ ಲೋನ್ ತೀರ್ಸೋಕ್ಕೋಸ್ಕರ ನಾವು ಅಡಮಾನ ಇಟ್ಟು ತಗೊಂಡ್ರಿ. ಇವ್ರು ಮಾಡಿ ಸಾಲಕ್ಕೆ, ಕಾಂಗ್ರೆಸ್ ಮಾಡಿ ಸಾಲಕ್ಕೆ. ಈಗ ನೀವು ಎಲ್ಲ ಪ್ರಾಪರ್ಟಿಗಳನ್ನ ನಮ್ಗೆ ಹೇಳ್ತಾ ಇದ್ರಿ ಬುದ್ಧಿ, ಎಲ್ಲ ಪ್ರಾಪರ್ಟಿನ ಅಡಮಾನ ಇಡ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು. 8,000 ಕೋಟಿ ಅಡಮಾನ ಇಟ್ಟು ಮಾಡೋ ಅಂತ ಒಂದು ಪ್ರಾಜೆಕ್ಟ್ ಇದು. ಮಾಡಿ, ಬೇಕಾದ್ರೆ ನಿಮ್ಮ ಹತ್ರ ಎಕ್ಸಸ್ ಮನಿ ಇದ್ರೆ ನಿಮ್ಮ ಹತ್ರ ಮಾಡಿ. ನಿಮ್ಮ ಹತ್ರ ದುಡ್ಡಿಲ್ಲ, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ನಿಮ್ಮ ಹತ್ರ, ಪಾಪರ ಹೊಟ್ಟಿದ್ದೀರ. ಲೈಬ್ರರಿಯನ್ನು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ರೈತರ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಇನ್ನು ಟನಲ್ ರೋಡನ್ನು ಅವನು ಆತ್ಮಹತ್ಯೆಗೆ ಬರ್ಬೇಕಷ್ಟೇ. ಇನ್ನು ಟನಲ್ ರೋಡ್ ಮಾಡ್ತಾನಲ್ಲ ಅವನು ಆತ್ಮಹತ್ಯೆಗೆ ಬರ್ಬೇಕಷ್ಟೇ. ಅವನು ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಇದುವರೆಗೂ 4 ಬಾರಿ ಇದರ ಬಗ್ಗೆ ಒಂದು ಟೆಂಡರ್ ಕರೆದಿದ್ದಾರೆ. 4 ಬಾರಿ ಯಾರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಈಗ ಮತ್ತೆ ಕರೆದಿದ್ದಾರೆ ಟೆಂಡರ್. ಈಗ 120 ದಿನ ಏನೋ ಕೊಟ್ಟು ಮತ್ತೆ ಟೆಂಡರ್ ಆಗಿದೆ. ಈಗ 120. ನಾನು ಕೇಳಿದೆ ಅಧಿಕಾರಿಗಳನ್ನ, ಕೇಳಿದೆ ಎಷ್ಟು ಇಲಾಖೆ ಪರ್ಮಿಷನ್, ಇದು ರೆಕಾರ್ಡ್, ಎಷ್ಟು ಇಲಾಖೆ ಪರ್ಮಿಷನ್ ಬೇಕು ಅಂತ ನಾನು ಕೇಳಿದೆ. 120 ಇಲಾಖೆ, 120 ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಬೇಕಂತೆ. 120 ಪೊಲ್ಯೂಷನ್ ಬೋರ್ಡ್ ಇಂದ ಹಿಡಿದು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಪರಿಸರ, ಇವೆಲ್ಲ ತಗೊಂಡ್ರೆ 120 ಇಲಾಖೆಯಿಂದ ಪರ್ಮಿಷನ್ ಬರ್ಬೇಕಂತೆ. ಆ 120 ಇಲಾಖೆ ಪರ್ಮಿಷನ್ ಬಂದಿದ್ಯಾ? ನನ್ನ ಪ್ರಶ್ನೆ, ಬಂದಿದ್ಯಾ? ಇಲ್ಲ. ಕೇಳಿದೆ ಅಧಿಕಾರಿಗಳ, ಒಂದು ಡಿಪಾರ್ಟ್ಮೆಂಟ್ ಇಂದಾನು ಪರ್ಮಿಷನ್ ಬಂದಿಲ್ಲ 120ರಲ್ಲಿ. ಈ ಪರ್ಮಿಷನ್ ತಗೊಂಡೆ, ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ? ಅಂದ್ರೆ ಬೇಗ ಟೆಂಡರ್ ಕರೆದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತನಾ ನೀವು?
ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ಗೆ ಮಾಡಿರೋ ಪ್ರಾಜೆಕ್ಟ್ ಅಂದರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ, ತಮಿಳ್ನಾಡು ಎಲೆಕ್ಷನ್ಗೆ ಹೋಗುತ್ತಾ? ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ. ಬಿಹಾರ್ ಎಲೆಕ್ಷನ್ಗೋ ಅಥವಾ ತಮಿಳ್ನಾಡು ಎಲೆಕ್ಷನ್ಗೆ ಇದನ್ನೇನ ಹೋಗ್ತಾ ಇದೆಯಾ ಅಂತೇಳಿ. ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಇದನ್ನ ಯಾವುದೇ ರೀತಿ ಕೊಡಕ್ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಇಲ್ಲಿದೆ, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಕೊಡಕ್ಕೆ ಬರಲ್ಲ ಅಂತ ಅಂದು. ಯಾವುದು ಮಾರಾಟ, ಗುತ್ತಿಗೆ, ದಾನ, ವಿನಿಮಯ, ಅಡಮಾನ ಯಾವುದೇ ಲೈಸೆನ್ಸು ಮಂಜೂರಾತಿ ಮಾಡತಕ್ಕದ್ದಲ್ಲ. ಹಾಗೂ ಪ್ರಕರಣ ಉಲ್ಲೇಖಿಸಿರುವ ಮಂಜೂರಾತಿ ಮಾಡಲಾದ ಯಾವುದೇ ಪರಭಾರೆ ಅಥವಾ ಲೈಸೆನ್ಸ್ ಅನೂರ್ಜಿತವಾದತಕ್ಕದ್ದು ಅಂತ ಹೇಳಿದ್ದಾರೆ. ಆಕ್ಟ್ ಅದರಲ್ಲಿ 1975 ಆಕ್ಟ್. ನಾನು ತೇಜಸ್ವಿ ಸೂರ್ಯ ಅವ್ರು ಕೇಳಿದೆ, ಆಕ್ಟ್ ಅವ್ರ ಲಾಯರ್ ಕೇಳಿದೆ ಅದರಲ್ಲಿ ಏನೇ ಇದೆ ಅಂತ ಹೇಳಿದ್ರೆ, ಅವ್ರು ಯಾರಾದ್ರೂ ಪರ್ಮಿಷನ್ ಕೊಟ್ರೆ ಇದ್ರ ಪ್ರಕಾರ ಕೊಟ್ರೆ ಅವ್ರಿಗೆ ಅಧಿಕಾರಿಗೆ ಜೈಲು ಶಿಕ್ಷೆ ಅಂತ ಬಂದಿದೆ. ಅದರಲ್ಲಿ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಅಂತ ಬಂದಿದೆ. ಏನೋ ಕೋರ್ಟು ಕೂಡ ಅಕ್ಸೆಪ್ಟ್ ಮಾಡಲ್ಲ ಅಂತ ಬಂದಿದೆ. ಕೋರ್ಟು ಇದು ಆಕ್ಟ್ ಪ್ರಕಾರ 1975 ಆಕ್ಟ್ ಪ್ರಕಾರ ನಾನು ಹೇಳ್ತಾ ಇರೋದು. ಆಕ್ಟ್ ಪ್ರಕಾರನೂ ನೀವು ಮಾಡಕ್ ಬರಲ್ಲ, ಕಾನೂನು ಪ್ರಕಾರ ನಾನು ಹೇಳ್ತಾ ಇರೋದು. 1975 ಆಕ್ಟ್ ಪ್ರಕಾರ ನಿಮಗೆ ಈ ಪ್ರಾಜೆಕ್ಟ್ ಲಾಲ್ ಬಾಗಲ್ಲಿ ಅಥವಾ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಮಾಡಕ್ಕೆ ಬರಲ್ಲ, ಹೆಬ್ಬಾಳ ಕೆರೆಯಲ್ಲಿ ನೀವು ಮಾಡಕ್ಕೆ ಬರಲ್ಲ. ಸರ್ ಮೊನ್ನೆ ಕೃಷ್ಣರಾವ್ ಪಾರ್ಕಿಗೆ ಸರ್ವೆಗೆ ಬಂದಿದ್ರು, ಅಲ್ಲೂ ಮಾಡಕ್ಕಾಗಲ್ಲ. ಕೃಷ್ಣರಾವ್ ಪಾರ್ಕ್ ಈಗ ಆಡ್ ಆಗಿದೆ, ಅಲ್ಲೂ ಕೃಷ್ಣರಾವ್ ಪಾರ್ಕ್ ಹತ್ರನು ಕೂಡ ಮತ್ತೆ ಅಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಇದು ಸೇರ್ಸ್ಕೊಂಡಿದ್ದಾರೆ, ಅಲ್ಲಿ ಸರ್ವೆ ಮಾಡಿದ್ದಾರೆ. ಈಗ ಅಂದ್ರೆ ಎಲ್ಲಾ ಪಾರ್ಕ್ ಹುಡುಕಿದ್ದಾರೆ. ಈಗ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಲಂಗ್ ಸ್ಪೇಸ್ ಇದೆಯೋ ಅಲ್ಲಿ ಹುಡುಕಿದ್ದಾರೆ. ಯಾಕೆ ಹುಡುಕಿದ್ದಾರೆ? ಬೇರೆ ಜಾಗ ಅಕ್ವೈರ್ ಮಾಡಿದ್ರೆ ಇವ್ರಿಗೆ ದುಡ್ಡು ಬೇಕು. ಬೇರೆ ಜಾಗ ಈಗ ಇಲ್ಲಿ ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ಇವ್ರು ಅಕ್ವೈರ್ ಮಾಡಿದ್ರೆ ಪ್ರೈವೇಟ್ ಜಾಗದಲ್ಲಿ ದುಡ್ಡು ಕೊಡಬೇಕು. ಇವರು ಪಾಪರ್ ಔಟಿದ್ದಾರೆ, ಇಡೀ ದೇಶದಲ್ಲಿ ಪಾಪರ್ ಗಿರಾಕಿ ಅಂತ ಅನೌನ್ಸ್ ಔಟಿದೆ ಇವರು. ಅದಕ್ಕೆ ಬಿರಿ ಪಾರ್ಕ್ಗಳೇ ಹುಡುಕ್ತಾ ಇದ್ದಾರೆ, ಬಿರಿ ಲೇಕ್ಗಳೇ ಹುಡುಕ್ತಾ ಇದ್ದಾರೆ. ಸ್ಯಾಂಕಿ ಟ್ಯಾಂಕು, ಹೆಬ್ಬಾಳ ಕೆರೆ, ಲಾಲ್ಬಾಗ್ ಕೆರೆ, ಆಮೇಲೆ ಇಲ್ಲಿ ಪಾರ್ಕು, ನಮ್ಮ ಕೃಷ್ಣರಾವ್ ಪಾರ್ಕು, ವಿಧಾನಸೌಧ ಮುಂದೆ ಎಲ್ಲೆಲ್ಲಿ ಪಾರ್ಕ್ಗಳಿದೆ ಅಲ್ಲೇ ಐಡೆಂಟಿಫೈ ಮಾಡಿದ್ದಾರೆ. ಇದು ಮನೆ ಆಳ ಕೆಲಸ ಅಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬೇರೆ ಜಾಗ ನಿಮ್ಗೆ ಸಿಕ್ಕಿಲ್ವಾ? ಬಿರಿ ಪಾರ್ಕು ಕೆರೆನೇ ಮುಳುಗಿಸ್ತಾ ಇದ್ದೀರಲ್ಲ. ಅಂದ್ರೆ ಕೆಂಪೇಗೌಡರ ಒಂದು ಆಶಯ ಏನಿತ್ತು, ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು, ಉಳಿಬೇಕು ಅಂತ ಕೆಂಪೇಗೌಡರ ಒಂದು ಆಶಯ ಇತ್ತೇನೋ, ಅದಕ್ಕೆ ಒಂಥರ ಕೊಡ್ಲಿ ಪೆಟ್ಟು ಇಕ್ಕಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ ಅಂತ ಹೇಳಿ. ಏನಪ್ಪ ಇದೇನಾ ಕೆಂಪೇಗೌಡರ ಹೆಸರಿಗೆ ಕೆರೆಗಳಿಗೆ ಮುಣಗ್ಸೋ ಅಂತದನ? ಕೆರೆ ಕಟ್ಟು ಅಂತ ಹೇಳಿರೋದು ಕೆಂಪೇಗೌಡರು, ಮುಣಗ್ಸಕ್ ಹೊರಟಿದ್ದೀರಲ್ಲ. ಇದ್ರ ವಿರುದ್ಧ ಇವತ್ತು ಜನಾಂದೋಲನ ಆಗ್ಬೇಕು. ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರಿನ ಜನ ಎಚ್ಚೆತ್ಕೊಬೇಕು. ಇದು ಲಂಗ್ ಸ್ಪೇಸ್, ಇದೊಂಥರ ಶ್ವಾಸಕೋಶ ಇದ್ದಂಗೆ ನಮ್ಮ ಬೆಂಗಳೂರಿಗೆ. ಈ ಶ್ವಾಸಕೋಶನೇ ಕಡ್ದಾಕ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇನ್ಯಾವುದು ಇದೊಂದು ದಾಖಲೆ ಸಿಕ್ಬಿಟ್ರೆ ಇನ್ಯಾವ ಪಾರ್ಕು ಉಳಿಯಲ್ಲ. ಬೆಂಗಳೂರಲ್ಲಿರೋ ಯಾವ ಪಾರ್ಕು ಯಾವ ಕೆರೆನೂ ಉಳಿಯಲ್ಲ. ಇದೇನಾದ್ರೂ ಆದ್ರೆ ಎಲ್ಲ ಮುಣಸಾಕಕ್ಕೆ ಒಂದು ಕಾನೂನು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ರಾಜ್ಯದ ಜನತೆಗೆ, ವಿಶೇಷವಾಗಿ ಬೆಂಗಳೂರು ಜನತೆಗೆ, ಈ ಟನಲ್ ರೋಡು ಬೇಡವೇ ಬೇಡ, ಇದು ಫೀಸಿಬಲ್ ಅಲ್ಲ. ನಾವ್ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ. ಒಳ್ಳೆ ಕೆಲಸ ಮಾಡಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಬೆಂಗಳೂರಲ್ಲಿ ಬಿದ್ದಿರೋಂಥ ಹಳ್ಳಗಳನ್ನೆಲ್ಲ ಮುಚ್ಚಿಬಿಡಿ, ಬೆಂಗಳೂರಲ್ಲಿರೋ ಕಸನೆಲ್ಲ ತೆಗೆದುಬಿಡಿ. ಆಮೇಲೆ ನೀವು ಬೇಕಾದ್ರೆ ಚಂದ್ರಲೋಕಕ್ಕೆ ಏನಾದರೂ ಟನಲ್ ಮಾಡ್ತೀನಿ, ಗಾಳಿಯಲ್ಲೇ ಒಂದು ಟನಲ್ ಮಾಡ್ತೀನಿ ಅಂದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ಯಾರೋ ಹೇಳ್ತಾ ಇದ್ರು ನಮಗೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಏರ್ಪೋರ್ಟ್ಗೆ ಹೆಲಿಕಾಪ್ಟರಲ್ಲಿ 1300 ರೂಪಾಯಿ ಅಂತೆ. ಇರಿ, 1300 ರೂಪಾಯಿ ಹೆಲಿಕಾಪ್ಟರಲ್ಲಿ ಡೈಲಿ ಹೋಗ್ಬೋದು. ಅದು ಆರ್ಡರ್ ಕಾಪಿ ಇದೆ, ನಿಮ್ಗೆ ತೋರಿಸ್ತೀನಿ. ಏರ್ ಲಿಫ್ಟ್ ರೆಗ್ಯುಲರ್ ಅಲ್ಲಿಂದ ಹೋಗ್ತಾರೆ ಐಟಿ ಬಿಟ್. ಇದಕ್ಕೆ ನಿಮ್ಗೆ 800 ರೂಪಾಯಿ ಬೇಕು. ಅದು ಅಲ್ಲಿ ಹೋಗಲ್ಲ, ಹೆಬ್ಬಾಳದ ಹತ್ರಕ್ಕೆ ಅಷ್ಟೇ. 800 ಕೊಟ್ರೆ ನೀವು ಹೆಬ್ಬಾಳದವರೆಗೂ ಅಷ್ಟೇ. ಹೆಬ್ಬಾಳದಿಂದ ತಿರುಗಿ ನೀವು ಅಲ್ಲನ್ನು ಟೋಲ್ ಕಟ್ಬೇಕಲ್ಲ, 350 ರೂಪಾಯಿ ಟೋಲ್ ಕಟ್ಬೇಕು. ಅಲ್ಲಿ ಟೋಲ್ ಹತ್ರ ಹೋದ್ರೆ ಎಷ್ಟಾಯ್ತು? ಅದ್ರ ಬದಲು ಹೆಲಿಕಾಪ್ಟರಲ್ಲೇ ಹೋಗ್ಬೋದಲ್ಲ, ಟನಲ್ ಹೆಂಗ್ ಬೇಕು? ಅದರಿಂದ ನಾನು ಹೇಳೋವಂಥದ್ದು,
ಇದು ಫೀಸಿಬಲ್ ಇಲ್ಲದೆ ಇರತಕ್ಕಂತ ಒಂದು ಇದನ್ನ ನೀವು ಜನಗಳ ಮೇಲೆ ಏರ್ತಾ ಇದ್ದೀರಾ. ಇದಕ್ಕೆ ವಿರೋಧ ಇದೆ. ಅದನ್ನ ನಾವು ವ್ಯಕ್ತ ಮಾಡ್ತಾ ಇದ್ದೀರಿ. ಅಭಿವೃದ್ಧಿಗೆ ನಾವು ಸಹಕಾರ ಕೊಡ್ತೀರಿ.